ನಮಸ್ಕಾರ, ನಾನು ನಿಮ್ಮ ಕನ್ನಡಿಗ ಬ್ರಹ್ಮು. ಈ ಒಂದು ಕರ್ನಾಟಕ ಲಾಟ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಮೊದಲನೇದಾಗಿ ಕ್ಷಮೆ ಇರಲಿ, ತಡವಾಗಿ ಒಂದು ರಿವ್ಯೂನ ಮಾಡ್ತಿರೋದಕ್ಕೆ. ಈ ಒಂದು ಏನು 25ನೇ ತಾರೀಕು ಮ್ಯಾಚ್ ರಿಲೀಸ್ ಆಗ್ತದೋ ಅವಾಗ ಫುಲ್ ಖುಷಿ. ಯಾಕಂದರೆ ಒಂದು ಅದ್ಭುತವಾದಂಥ ಸಿನಿಮಾ ಅಂತ ಹೇಳ್ಬೋದು. ಅಷ್ಟು ಅಚ್ಚುಕಟ್ಟಾಗಿರುವಂಥ ಒಂದು ಸಿನಿಮಾ. ಈ ಸಿನಿಮಾದ ಬಗ್ಗೆ ಯಾಕಂದರೆ ನಾನು ನಿನ್ನೆ ಸಿನಿಮಾವನ್ನು ನೋಡ್ಕೊಂಡ್ಬಂದೆ ಸಂಜೆ 5:30 ಗಂಟೆಗೆ. ಹಾಗಾಗಿ ಇವತ್ತ ಬೆಳಗ್ಗೆ ಈ ಒಂದು ರಿವ್ಯೂನ ಕೊಡ್ತಾ ಇದ್ದೀನಿ, ಅದಕ್ಕೋಸ್ಕರ ಕ್ಷಮೆ ಇರಲಿ. ಈಗ ಒಂದು ಸಿನಿಮಾ ಒಂದು ರಿವ್ಯೂನ ಹೇಳ್ತಾ ಹೋಗ್ತೀನಿ. ಇದರ ಆನ್ಲೈನ್ ಸ್ಟೋರಿ ಏನಿದೆ ಅನ್ನೋದನ್ನ ಮೊದಲು ಹೇಳ್ಬಿಡ್ತೀನಿ. ಇದು ಒಂದು ರಾತ್ರಿಯಲ್ಲಿ ನಡೆಯುವಂಥ ಒಂದು ಕಥೆ. ಯಾಕಂದರೆ ಒಬ್ಬ ಸಸ್ಪೆಂಡ್ ಆಗಿರುವಂಥ ಇನ್ಸ್ಪೆಕ್ಟರು ನಾಳೆ ಬೆಳಗ್ಗೆ ಡ್ಯೂಟಿಗೆ ಜಾಯ್ನ್ ಆಗ್ತಿರ್ಬೇಕಾಗಿತ್ತೆ. ಆ ಒಂದು ಡ್ಯೂಟಿಗೆ ಜಾಯ್ನ್ ಆಗ್ತಿರುವಂಥ ಸಂದರ್ಭದಲ್ಲಿ ಹಿಂದ್ಗಡೆ ಒಂದು ಏನು ನಾಳೆ ಜಾಯ್ನ್ ಆಗ್ತಿರುವಂಥ ವ್ಯಕ್ತಿಗೆ ಈ ಹಿಂದ್ಗಡೆ ಅಂದರೆ ಇವತ್ತು ರಾತ್ರಿ ಏನಾಗ್ತದೆ ಅನ್ನೋದನ್ನು ಈ ಒಂದು ಸಿನಿಮಾದ ಒಂದು ಕತೆ. ಯಾಕಂದರೆ ಆ ಒಂದು ಸಿನಿಮಾದಲ್ಲಿ ಈ ಒಂದು ರಾತ್ರಿಯಲ್ಲಿ ಏನು ಆಗ್ತದೆ, ಆ ವ್ಯಕ್ತಿಗೆ ಏನೇನು ಅಡಚಣೆಗಳು ಬರ್ತವೆ, ಅದನ್ನೆಲ್ಲ ಹೆಂಗೆ ಸ್ಪೇಸ್ ಮಾಡ್ತಾನೆ ಅನ್ನೋದನ್ನು ಈ ಒಂದು ಸಿನಿಮಾದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಹಾಗಂತ ರಿಯಲ್ ಆಗಿ ಅಂದ್ರೂ ಇದು ಅಲ್ವೇ ಅಲ್ಲ, ರಿಯಲ್ ಆಗಿ ಈ ರೀತಿ ನಡೆಯೋದು ಇಲ್ಲ. ಬಟ್ ಒಂದು ಸಿನಿಮಾ ಅಂದಮೇಲೆ ಒಂದು ಅದ್ಭುತವಾದಂಥ ಒಂದು ಆ್ಯಕ್ಷನ್ನು, ಒಂದು ಸಸ್ಪೆನ್ಸ್ ಅನ್ನೋದನ್ನು ಇದ್ದೇ ಇರ್ತದೆ. ಅಷ್ಟು ಅದ್ಭುತವಾಗಿ ಒಂದು ಸಿನಿಮಾ ಮಾಡಿದ್ದಾರೆ. ಇಷ್ಟು ಒಂದು ಆನ್ಲೈನ್ ಸ್ಟೋರಿ ಇದು. ಇನ್ನು ಆ ಒಂದು ಸಿನಿಮಾದಲ್ಲಿ ಬರುವಂಥ ಪಾತ್ರಧಾರಿಗಳ ಹೆಸರು ಹೇಳ್ತಾ ಹೋಗ್ತೀನಿ, ಅವ್ರು ಹೇಗೆ ಮಾಡಿದ್ದಾರೆ ಅಂತ. ಈ ಕೆಲವೊಂದಿಷ್ಟು ಪೊಲೀಸರಾಗಿರುವಂಥ ಎಲ್ಲ ಕೆಲವೊಂದಿಷ್ಟು ಏನು ಗೋವಿಂದ ಗೌಡರು ಅವರು, ಇವರು ಲೇಡಿಯರು ಸಂಯುಕ್ತ ಅವರು ಮತ್ತು ವಿಕೃತ ಮೇಡಮ್ ಅವರು ಈ ಒಂದು ಅದ್ಭುತವಾದಂಥ ಸಿನಿಮಾದ ಪೊಲೀಸ್ ಒಂದು ಪಾತ್ರಕ್ಕೆ ಅವ್ರು ಏನು ಪೊಲೀಸ್ ಪಾತ್ರವನ್ನು ಕಟ್ಟಿದಾರೋ ಆ ಒಂದು ಪೊಲೀಸ್ ಪಾತ್ರಕ್ಕೆ ಅದ್ಭುತವಾಗಿರುವಂಥ ಒಂದು ಪಾತ್ರವನ್ನು ಅವ್ರು ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಆ ಒಂದು ಬಿಗ್ ಬಾಸ್ ಒಳಗೆ ನಮ್ಮ ಮಂಜನವರು ಈ ಬಿಗ್ ಬಾಸ್ ಒಳಗೆ ಇರುವಂಥ ನಮ್ಮ ಮಂಜನವರು, ಉಗ್ರ ಮಂಜು ಅವರು ಭಾರಿ ಅದ್ಭುತವಾಗಿ ಸಿನಿಮಾವನ್ನು ಮಾಡಿದ್ದಾರೆ. ಆ ಸಿನಿಮಾದಲ್ಲಿ ಅವರಿಗೂ ಒಂದು ಕೊಟ್ಟಂಥ ಪಾತ್ರವನ್ನು ಮಾಡಿದ್ದಾರೆ. ಏನು ಬಿಗ್ ಬಾಸ್ ಒಳಗೆ ಇರತಕ್ಕಂಥ ಚೀರಾಟ ಹಾರಾಟ ಏನಿದೆ ಅಲ್ಲಿಯೂ ಕೂಡ ಅದೇ ಇದೆ. ಅವರ ಒಂದು ಪಾತ್ರ ಭಾರಿ ಅದ್ಭುತವಾಗಿ ಮಾಡಿದ್ದಾರೆ. ಈ ಕೆಲವೊಂದಿಷ್ಟು ಅಲ್ಲಿ ಏನು ಎಂಜಾಯ್ಮೆಂಟ್ ಅನ್ನೋದು ಏನೂ ಇಲ್ಲ ಕೆಲವೊಂದಿಷ್ಟು. ಆದರೆ ನಮ್ಮ ಮಂಜನವರು ಕೆಲವೊಂದಿಷ್ಟು ಮಾಡುವಂಥ ಎಡವಟ್ಟುಗಳಿಂದ ಜನ ಒಂದು ಥಿಯೇಟರ್ ಕುಂತಂಥ ಜನ ನಗ್ತಿರ್ತಾರೆ. ನನಗದು ಖುಷಿ ಆಯಿತು. ಯಾಕಂದ್ರೆ ಅಲ್ಲಿ ಕೆಲವೊಂದಿಷ್ಟು ಎಡವಟ್ಟುಗಳು ಮಾಡ್ತಿರ್ತಾನೆ, ಅದೇ ಸಂದರ್ಭದಲ್ಲಿ ಕೆಲವೊಂದು ಜನಕ್ಕೆ ನಗ್ತಾರೆ. ಅದ್ಭುತವಾಗಿರುವಂಥ ಸಿನಿಮಾ. ಒಂದು ವಿಲನ್ ಕ್ಯಾರೆಕ್ಟರ್ ವಿಲನ್ ಕ್ಯಾರೆಕ್ಟರ್ ಅಂದ್ರೆ ಅದರೊಳಗೆ ಪೊಲೀಸ್ ಇದಾಗಿರೋದ್ರಿಂದ ಸಿನಿಮಾದಲ್ಲಿ ಅವನಿಗೆ ಕೊಟ್ಟಂಥ ಒಂದು ಪಾತ್ರ ಎಲ್ಲೂ ಮಿಸ್ ಆಗಿಲ್ಲ ಅಂತ ಹೇಳ್ಬೋದು. ಅಷ್ಟು ಅದ್ಭುತವಾಗಿರುವಂಥ ಒಂದು ಮಾಡಿದ್ದಾರೆ. ಅವ್ರಿಗೆ ಇನ್ನಷ್ಟು ಅವಕಾಶಗಳು ಸಿಗಲಿ, ದೊಡ್ಡ ಸಿನಿಮಾಗಳನ್ನ ಇನ್ನಷ್ಟು ಮಾಡಲಿ ಅಂತ ನಾವು ಕೇಳ್ಕೊತೀನಿ. ಅಷ್ಟು ಒಂದು ಮುಂಜಾನವರು ಒಂದು ಒಳ್ಳೆ ರೀತಿಯಾದಂಥ ಪಾತ್ರ ಮಾಡಿದ್ದಾರೆ. ಅಲ್ಲಿ ಏನು ಕೆಲವಷ್ಟು ನೀವು ಟ್ರೈಲರಲ್ಲಿ ನೋಡಿದ್ರಲ್ಲ, ಏನು ನಿಮ್ಮ ಸಾಹೇಬರು ನಾಳೆ ಬರ್ತಾ ಇದ್ದಾರೆ, ಇವತ್ತೇನು ಇಷ್ಟೊಂದು ಹಬ್ಬನ ಅಂತೇಳಿ ಅಲ್ಲಿ ಸ್ವಲ್ಪ ಭಾರಿ ಇದಾಗ್ತಾರೆ. ಅಂದರೆ ಅಲ್ಲಿ ಆ ಒಂದು ಇದಕ್ಕೆ ಅಲ್ಲಿ ಈ ಮುಂದೆ ಇರುವಂಥ ಪೊಲೀಸ್ ಅಧಿಕಾರಿ ಏನು ಸಸ್ಪೆಂಡ್ ಆಗಿರುವಂಥ ವ್ಯಕ್ತಿ ಏನು ನಾಳೆ ಒಂದು ಡ್ಯೂಟಿ ಜಾಯ್ನ್ ಆಗ್ತಿರ್ತಾನಲ್ಲ, ಅವನ ಒಂದು ಬಗ್ಗೆ ವರ್ಣನೆ ಮಾಡಿ ಹೇಳ್ತಾನೆ. ಆವಾಗ ಮಂಜನವರಿಗೆ ಸ್ವಲ್ಪ ನರ್ವಸ್ ಆಗ್ತಾರೆ. ಅದನ್ನೆಲ್ಲ ಏನು ಹೇಳ್ತಾನೆ ಅನ್ನೋದನ್ನು ನೀವು ಸಿನಿಮಾವನ್ನು ನೋಡಬೇಕು. ಮತ್ತು ಈ ಒಂದು ಸಿನಿಮಾದಲ್ಲಿ ಮ್ಯಾಕ್ಸ್ ಅನ್ನೋದು ಏನು ಅನ್ನೋದನ್ನು, ಅಥವಾ ಹೆಸರು, ಅಥವಾ ಅವನಿಗೆ ಕೊಟ್ಟಂಥದ್ದು ಏನೋ ಅಲ್ಲಿ ತಡೆಕೊಂಡಿರುತ್ತೋ ಅದು ಏನು ಅನ್ನೋದನ್ನು ನೀವು ಸಿನಿಮಾದಲ್ಲಿ ನೋಡಬೇಕು. ಇದರಲ್ಲಿ ಮತ್ತು ಇನ್ನೊಂದು ಏನಂತಂದರೆ, ಇವ್ರಿಗೇನು ಕೊಟ್ಟಂಥ ಪಾತ್ರದಲ್ಲಿ ಎಲ್ಲರೂ ಅದ್ಭುತವಾಗಿ ಮಾಡಿದ್ದಾರೆ. ಈ ಪ್ರಮೋದ್ ಶೆಟ್ಟಿ ಅವ್ರಿಗೆ ಕೊಟ್ಟಂಥ ಒಂದು ಪಾತ್ರ ಎಲ್ಲೋ ಕಾಣೆ ಆಯಿತು ಅಂತ ಅನಿಸ್ತು. ಅದು ಎಲ್ಲಿ ಒಂದು ಸ್ವಲ್ಪ ಅದು ಕೊಟ್ಟಂಥದ್ದು ಇನ್ನೊಂದು ಸ್ವಲ್ಪ ಬಿಲ್ಡ್ ಮಾಡಿದರೆ ಅದು ಒಂದು ಭಾಳ ಅದ್ಭುತವಾಗಿರೋದು. ಬಟ್ ಅದನ್ನೆಲ್ಲೋ ಸ್ವಲ್ಪ ಡಲ್ ಆಯಿತು. ಏನೋ ಹಿಂಗೆ ಹೋಗ್ಬಿಟ್ರು ಅಷ್ಟೇ. ಆ ಸಿನಿಮಾದಲ್ಲಿ ಅವ್ರದ್ದು ಜಾಸ್ತಿ ಏನು ಪಾತ್ರ ಇಲ್ಲ, ಬಟ್ ಅವ್ರಿಗೆ ಏನು ಪಾತ್ರ ಕೊಟ್ಟವರೋ ಆ ಪಾತ್ರನ ಅದ್ಭುತವಾಗಿ ನಿಭಾಯಿಸ್ಯಾರ ಅಂತ ಹೇಳ್ಬೋದು. ಮತ್ತು ಇದರಲ್ಲಿ ಭಾಳ ಜನ ಮತ್ತು ತಮಿಳವರು ಮತ್ತು ತೆಲುಗುದವರು ಜಾಸ್ತಿ ಜನ ನಟರಿದ್ದಾರೆ. ಅವ್ರಿಗೇನು ಕೊಟ್ಟಂಥ ಪಾತ್ರವನ್ನು ಎಲ್ಲರೂ ಅದ್ಭುತವಾಗಿ ಮಾಡಿದ್ದಾರೆ. ಆ ಸಿನಿಮಾ ಬಗ್ಗೆ ಏನು ನೆಗೆಟಿವ್ ಹೇಳುವಂಥದ್ದು ಒಂದು ಏನು ಸಿನಿಮಾನೇ ಇಲ್ಲ, ಏನು ಇದನ್ನೇ ಇಲ್ಲ. ಯಾಕಂದರೆ ಅಷ್ಟು ಒಂದು ಅದ್ಭುತವಾಗಿರುವಂಥ ಸಿನಿಮಾ. 2.5 ವರ್ಷಗಳ ಕಾಲ ಒಂದು ಸಿನಿಮಾ ಮಾಡಿ ತಂದಿದ್ದಾರೆ. ಆದರೆ ಏನೋ ಒಂದು ಇದ್ದೇ ಇರ್ತಂತೆ, ಅಭಿಮಾನಿಗಳಲ್ಲಿ ಇದ್ದೇ ಇತ್ತು. ಆ ಒಂದು 2.5 ವರ್ಷ ತೊಗೊಂಡು ಒಂದು ಸಿನಿಮಾ ಮಾಡೋದಕ್ಕೆ ಯಾವುದೇ ರೀತಿ ಏನೂ ಬೇಸರ ಇಲ್ಲ ಅಂತ ಹೇಳ್ಬೋದು. ಅಷ್ಟು ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ.
ಸಮಯ ತಗೊಂಡಷ್ಟು ಸಿನಿಮಾ ಒಳ್ಳೆ ಅದ್ಭುತವಾಗಿ ಬಂದೈತೆ ಅಂತ ಹೇಳ್ಬೋದು. ಏನು ಸಿನಿಮಾದಲ್ಲಿ ಒಂದೊಂದು ರೀತಿನೂ ಒಂದೊಂದು ಇದಾಗ್ತಾ ಹೋಗ್ತದೆ. ಇಲ್ಲಿ ಹೆಂಗೆ ಅಂತಂದರೆ ಒಂದೇ ಒಂದು ಪದ ಇಡೀ ಸಿನಿಮಾನ ತೊಗೊಂಡು ಹೋಗುತ್ತೆ. ಅದು ಯಾವ ಪದ ಅನ್ನೋದು ನೀವು ಸಿನಿಮಾದಲ್ಲಿ ನೋಡಬೇಕು. ಮತ್ತು ಇದರಲ್ಲಿ ಇವರು ಸುದೀಪ್ ಸರ್ ಬಗ್ಗೆ ಹೇಳಬೇಕಪ್ಪ ಅಂತಂದ್ರೆ, ಈ ಏನು ಒಬ್ಬ ಸಸ್ಪೆಂಡ್ ಆಗಿರುವಂಥ ವ್ಯಕ್ತಿ ಯಾರು ಅಂತಂದರೆ ನೀವು ಸಿನಿಮಾದಲ್ಲಿ ನೋಡಬೇಕು. ಆ ಸಸ್ಪೆಂಡ್ ಆಗಿರುವಂಥ ವ್ಯಕ್ತಿಯೇ ಹೇಳ್ಬಿಡ್ತೀನಿ ತೋರಿ. ಆ ಸಸ್ಪೆಂಡ್ ಆಗಿರುವಂಥ ವ್ಯಕ್ತಿ ಯಾರಪ್ಪ ಅಂತಂದ್ರೆ ನಮ್ಮ ಸುದೀಪ್ ಸರ್. ಆ ಸುದೀಪ್ ಸರ್ ಹೆಸರು ಏನಂಬುದನ್ನು ನೀವು ಸಿನಿಮಾದಲ್ಲಿ ನೋಡಬೇಕು. ಯಾಕಂದ್ರೆ ಆ ಸಿನಿಮಾದಲ್ಲಿ ಏನಿದೆ ಅನ್ನೋದನ್ನು ನೀವು ನೋಡಬೇಕು. ನಾ ಇಲ್ಲಿ ರಿವ್ಯೂ ಮಾಡೋದಲ್ಲಿ ಹೇಳಿಲ್ಲ. ಯಾಕಂದರೆ ಏನು ಇದು 12 ಗಂಟೆಯಲ್ಲಿ ನಡೆಯುವಂಥದ್ದು ಒಂದು ಇದು ಸಂಜೆ 7 ಗಂಟೆಗೆ ಸ್ಟಾರ್ಟ್ ಆಗಿರುವಂಥ ಸಿನಿಮಾ. ಬೆಳಗ್ಗೆ 7 ಗಂಟೆವರೆಗೆ ಏನೇನು ನಡೀತಿದೆ ಅನ್ನೋದನ್ನು ಈ ಒಂದು ಸಿನಿಮಾದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಮತ್ತು ಈ ಒಂದು ಸಿನಿಮಾದಲ್ಲಿ ಈ ಏನು ಸಂಜೆ 7 ಗಂಟೆಗೆ ಸ್ಟಾರ್ಟ್ ಆಗಿರ್ತದಲ್ಲ ಸುದೀಪ್ ಸರ್ ಅವರು, ಅಲ್ಲಿ ಏನು ಟ್ರೈನಿಂದ ಇಳಿದು ಬರ್ತಾರೆ ನೋಡ್ರಿ, ಅಲ್ಲೇ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಸಿನಿಮಾನ ಬಿಲ್ಡ್ ಮಾಡ್ಬೇಕು. ಸ್ಟೈಲ್ಗಿಲ್ಲು ಸ್ವಲ್ಪ ಇದು ಮಾಡಬೇಕಾಗಿತ್ತು. ಅಲ್ಲಿ ಒಂದು ಸ್ವಲ್ಪ ಬೇಗ ಹೋಯ್ತು ಅಂತ ಅನಿಸ್ತು. ಸಿನಿಮಾ ಬರ್ತಾ 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 ಭಾಳ ಎಲ್ಲಿ ಏನು ಬೋರ್ ಅನ್ಸೋಂಗಿಲ್ಲ. ಫಸ್ಟ್ ಇದ್ರೊಳಗೆ ಜಾಸ್ತಿ ಭಾಳ ವಿಚಾರವನ್ನು ಇಟ್ಕೊಂಡು ಒಂದು ಡೈರೆಕ್ಟ್ರು ಒಳ್ಳೆಯದಾದಂಥ ಒಂದು ಕಥೆಯನ್ನು ಕೊಟ್ಟಾರ. ಅದ್ಭುತವಾಗಿರುವಂಥ ಸಿನಿಮಾ, ಭಾಳ ಅದ್ಭುತವಾಗಿ ಬಂದೈತಿ. ಫಸ್ಟ್ ಇದ್ರೊಳಗೂ ಏನೂ ಎಲ್ಲಿ ಬೇಸರ ಆಗಲ್ಲ, ಸೆಕೆಂಡ್ ಇದ್ರೊಳಗೂ ಏನೂ ಬೇಸ್ಟ್ ಆಗಲ್ಲ, ನೆಕ್ಸ್ಟ್ ಇದ್ರೊಳಗೆ ಒಂದು ಅದ್ಭುತವಾಗಿರುವಂಥ ಸಿನಿಮಾ. ಸುದೀಪ್ ಸರ್ ಬಗ್ಗೆ ಹೇಳ್ಬೇಕಪ್ಪ ಅಂದರೆ, ಸುದೀಪ್ ಸರ್ನ ಈ ಏನು 2.5 ವರ್ಷಗಳ ಕಾಲ ಯಾವುದೇ ರೀತಿ ಸಿನಿಮಾಗಳು ಬಂದಿದ್ದಿಲ್ಲ. ಸ್ವಲ್ಪ ಅಭಿಮಾನಿಗಳಿಗೆ ಬೇಸರ ಆಗಿತ್ತು, ಯಾವ ಸಿನಿಮಾನು ಬರ್ತಾ ಇರಲಿಲ್ಲ. ಕಬ್ಜಾ ಬಂದಿತ್ತು, ಅದರೊಳಗೆ ನಮ್ಮ ಯೂತ್ ಅದ್ರೊಳಗೆ ನೋಡಿದ್ರು. ಆದರೆ ನಮ್ಮ ಇವು ಒಂದು ಸುದೀಪ್ ಸರ್ ಅವರ ಮೇನ್ ಇದ್ರೊಳಗೆ ನಾವು ನೋಡಬೇಕು ಅನ್ನೋಂಥದ್ದು ಅಭಿಮಾನಿಗಳಲ್ಲಿ ಭಾಳ ಇದಾಗಿತ್ತು. ಅದಕ್ಕೋಸ್ಕರ ಈ ಒಂದು ಏನು ಮ್ಯಾಕ್ಸ್ ಸಿನಿಮಾ ಅದ್ಭುತವಾಗಿ ಸಿನಿಮಾ ಬಂದೈತಿ. ಇನ್ನು ಸುದೀಪ್ ಸರ್ ಬಗ್ಗೆ ಹೇಳ್ಬೇಕಾದ್ರೆ ಅವ್ರ ಬಗ್ಗೆ ಮಾತಾಡೋ ದೊಡ್ಡ ವ್ಯಕ್ತಿನೂ ಅಲ್ಲ ನಾವು. ಅವ್ರ ಸಿನಿಮಾ ಬಗ್ಗೆ ಅವ್ರು ಮಾಡಿರುವಂಥ ಅವ್ರೇನು ಅದ್ಭುತವಾದಂಥದ್ದು ಮೇನ್ ಒಂದೇ ಒಂದು ಪಾತ್ರ ಇಡೀ ಸಿನಿಮಾದಲ್ಲಿರುವಂಥ ಎಲ್ಲ ಪಾತ್ರಗಳನ್ನು ತಿಂದಾಗ್ತಾವೆ ಅನ್ನೋದಂದ್ರು ತಗೋಲಿಕ್ಕಿಲ್ಲ. ಅಷ್ಟು ಅದ್ಭುತವಾಗಿರುವಂಥ ಸಿನಿಮಾ. ಆ ಒಂದು ಸಸ್ಪೆಂಡ್ ಆಗಿರುವಂಥ ವ್ಯಕ್ತಿ ಏನು ಬಂದು ಅಲ್ಲಿ ವಿಚಾರವನ್ನು ಹೇಗೆ ತಲೆ ಓಡಿಸ್ತಾನೆ. ಇನ್ನೊಂದು ಏನಂದ್ರೆ ಸಸ್ಪೆನ್ಸ್ ಬಾಲಿದೆ. ಮತ್ತು ಇದರಲ್ಲಿ ಜಾಸ್ತಿ ಇರೋದಂದ್ರೆ ಬರೀ ಆ್ಯಕ್ಷನ್ ಸಿನಿಮಾ ನೋಡೋರಂಥವ್ರಿಗೆ, ಯಾವುದೇ ಹೀರೋನ ಅಭಿಮಾನಿಗಳಾದರೂ ಆ್ಯಕ್ಷನ್ ಸಿನಿಮಾ ನೋಡ್ತೀವಿ ಅನ್ನುವಂಥವ್ರಿಗೆ ಇದು ಹೇಳಿ ಮಾಡಿಸಿದಂಥ ಸಿನಿಮಾ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಅಷ್ಟು ಅದ್ಭುತವಾಗೈತಿ. ಆ್ಯಕ್ಷನ್ಸ್, ಸಸ್ಪೆನ್ಸ್, ಮುಂದೆ ಏನಾಗುತ್ತೋ ಏನು ಮಾಡ್ತಾನೋ ಅನ್ನೋದನ್ನು ವಿಚಾರಗಳು ಜಾಸ್ತಿ ಆಗ್ತಿರ್ತಾವೆ. ಬಟ್ ಅದೇ ರೀತಿಯಾದಂಥ ಅವನ ವಿಚಾರಗಳು ಭಾರಿ ತಲೆ ಓಡಿಸಿರ್ತಾನೆ ಮನುಷ್ಯ. ಅಷ್ಟು ಅದ್ಭುತವಾಗಿರುವಂಥದ್ದು ಒಂದು ಸಿನಿಮಾನ ಕೊಟ್ರ ಸುದೀಪ್ ಸರ್ ಅವರು. ಏನು ಕೆಲವೊಂದು ಇದ್ರೊಳಗೆ ಟ್ರೈಲರ್ ಒಳಗೆ 16 ಕೈಗಳು ಹಿಡ್ಕೊಂಡು ಏನು ಅದ್ರೊಳಗೆ ಬರ್ತಾರಲ್ಲ ಡ್ಯಾನ್ಸ್ ಮಾಡ್ಕೊತ, ಅಲ್ಲಿ ಅದ್ಭುತವಾಗಿದೆ. ನೀವು ನೋಡ್ಬೇಕು, ಆ ಸಿನಿಮಾನ ನೋಡಿ, ನಾನು ಹೇಳಲ್ಲ. ಅಷ್ಟು ಒಂದು ಇದ್ರೊಳಗೆ ಅಷ್ಟು ಅವರು ಒಂದು ಆಕಾರದೊಳಗೆ ಹೋಗಿ ಏನು ಮಾಡ್ತಾನೆ ಅನ್ನೋದನ್ನ ನೀವು ಸಿನಿಮಾ ನೋಡಬೇಕು. ಯಾಕಂದ್ರೆ ಏನು ಎಷ್ಟೋ ಪಾತ್ರಗಳಿದ್ದು ಆ ಎಲ್ಲ ಪಾತ್ರವನ್ನು ಇದೊಂದು ಪಾತ್ರ ಮನ್ಸಿಬಿಡ್ತು ಅಂತ ನನಗೆ ಅನಿಸ್ತು. ಅಂದರೆ ಅಷ್ಟು ಅದ್ಭುತವಾಗಿ ಆ ಒಂದು ಪಾತ್ರಕ್ಕೆ ಇರುವಂಥ ಶಕ್ತಿನ ತುಂಬಿದ್ದಾರೆ ಸುದೀಪ್ ಸರ್. ಆ ಸಸ್ಪೆಂಡ್ ಆಗಿರುವಂಥ ವ್ಯಕ್ತಿ ಎಷ್ಟು ಎಲ್ಲವನ್ನೂ ಕಾಪಾಡ್ತಾ ಹೋಗ್ತಾನೆ. ಒಂದು ತೊಂದರೆಗಳು ಆಗ್ತಾ ಹೋಗ್ತಾವೆ. ಆ ತೊಂದರೆಗಳನ್ನೆಲ್ಲವನ್ನೂ ನಿಭಾಯಿಸ್ತಾ ಹೋಗ್ತಾನೆ. ಮತ್ತು ಅದರಲ್ಲಿ ಏನು ಆ ಒಂದು ಪದ ಹೇಳಿದ್ನಲ್ಲ, ಅದನ್ನು ನೀವು ಸಿನಿಮಾದಲ್ಲಿ ನೋಡಬೇಕು. ಮತ್ತು ಆ ಪದದಿಂದ ಯಾರು ಸತ್ರು ಅನ್ನೋದನ್ನು ನೀವು ಸಿನಿಮಾದಲ್ಲಿ ನೋಡಬೇಕು. ಆ ಸಾಯಿ ಹೊಡೆದಿದ್ದು ಯಾರು ಅನ್ನೋದನ್ನು ನೀವು ಸಿನಿಮಾದಲ್ಲಿ ನೋಡಬೇಕಾಗುತ್ತೆ. ಯಾಕಂದರೆ ನೀವು ಸಿನಿಮಾ ನೋಡ್ರಿ ಅದ್ಭುತವಾಗೈತಿ ಸಿನಿಮಾ ಬಗ್ಗೆ ಮಾತಾಡುವಂತಿಲ್ಲ, ಅಷ್ಟು ಅದ್ಭುತವಾಗೈತಿ. ಏನು ಆ ಒಂದು ಅವ್ರು ಇಬ್ಬರು ಅಲ್ಲಿ ಮರ್ಡ್ರ್ ಆಗಿರ್ತೈತಿ. ಆ ಮರ್ಡ್ರ್ ಆದಂಥ ವ್ಯಕ್ತಿಗಳು ಯಾರು, ಅವರು ಮತ್ತು ಆ ಮರ್ಡರ್ ಮಾಡೋದಂಥ ವ್ಯಕ್ತಿ ಯಾರು ಅನ್ನೋದನ್ನು ನೀವು ಸಿನಿಮಾದಲ್ಲಿ ನೋಡಬೇಕು. ಕ್ಲೈಮ್ಯಾಕ್ಸಲ್ಲಿ ಭಾರಿ ಅದ್ಭುತವಾಗೈತಿ. ನಾನು ಅದನ್ನು ಒಂದು 13 ವರ್ಷದ ಪುಟ್ಟ ಬಾಲಕಿ ಕಳ್ಕೊಂಡಿರ್ತಾಳೆ. 13 ವರ್ಷದ ಪುಟ್ಟ ಬಾಲಕಿ ಎಲ್ಲಿ ಹೋಗ್ತಾಳೆ ಅನ್ನೋದನ್ನು ಅಥವಾ ಯಾರು ಏನು ಮಾಡ್ತಾರೆ ಅನ್ನೋದನ್ನು ನೀವು ಸಿನಿಮಾದಲ್ಲಿ ನೋಡಬೇಕು. ಅಷ್ಟು ಅದ್ಭುತವಾಗೈತಿ ಸಿನಿಮಾ ಬಗ್ಗೆ. ಏನು ಅಷ್ಟು ನೆಗೆಟಿವ್ ಹೇಳುವಂಥದ್ದಿಲ್ಲ. ನನಗೆ ಎಲ್ಲೋ ಒಂದು ಸ್ವಲ್ಪ ವೈಯಕ್ತಿಕವಾಗಿ ಅನಿಸಿದ್ದನ್ನು ನಾನು ಈಗ ಹೇಳ್ತಾ ಹೋಗ್ತೀನಿ. ನೆಗೆಟಿವ್ ಅಂತ ಏನೋ ಅದ್ರ ಬಗ್ಗೆ ಸಿನಿಮಾ ಬಗ್ಗೆಲ್ಲ. ಸುದೀಪ್ ಸರ್ಗೆ ಸ್ವಲ್ಪ ಸಿಗರೇಟ್ಗಳು ಜಾಸ್ತಿ ಆಗ್ತಾ ಹೋಯ್ತೇನೋ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಅವರನ್ನು ಪ್ರೀತಿಸುವಂಥವ್ರು, ಅವ್ರನ್ನ ಒಂದು ಆರೈಸುವಂಥವ್ರು ಇದ್ದೇ ಇರ್ತಾರೆ ಅಭಿಮಾನಿಗಳು.
ಯಾಕಂದರೆ ಒಬ್ಬ ಸಿಗರೇಟ್ ಸೇರ್ತನ 4 ಜನ ಅವನ್ನ ಅನುಸರಿಸ್ತಾರಂತಂದರೆ ನಮ್ಮ ಬಾಸ್ ಸಿಗರೇಟ್ ಸೇರಿದ್ರೆ ಜಾಸ್ತಿ ಜಾಸ್ತಿ ಸಿಗರೇಟ್ ಸೇರ್ತಾರೆ, ಬಟ್ ನಾವೇನು ಇದು ಮಾಡ್ಬೋದು ಅಂತ ಅಂದ್ಕೊಂಡು ಅವರಿಗೆ ಉತ್ತೇಜನ ಕೊಟ್ಟಂಗಾಗುತ್ತೆ. ಸ್ವಲ್ಪ ಸಿಗರೇಟ್ ಸೇದುವಂಥದ್ದು ಸ್ವಲ್ಪ ಕಡಿಮೆ ಆಗಬೇಕಿತ್ತು ಅನ್ನೋದು ನನಗೆ ಅನಿಸ್ತು. ಯಾಕಂದರೆ ಪಾಪ ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ಸಿಗರೇಟ್ ಸೇರ್ತಾನೆ, ಯಾಕಂದ್ರೆ ಟೆನ್ಷನ್ಗಳು ಇರ್ತಾವೆ, ಅವೆಲ್ಲ ನಿಭಾಯಿಸ್ಕೊಳ್ಳೋಕೆ ಏನೋ ಸಿಗರೇಟ್ ಸೇದ್ಬೋದು, ನಾವೇನು ಬೇಡ ಅನ್ನಲ್ಲ, ಪರವಾಗಿಲ್ಲ. ಆದರೆ ಸ್ವಲ್ಪ ಕಡಿಮೆ ಆಗಿತ್ತಂದರೆ ಇನ್ನೂ ಅಷ್ಟು ನನಗೆ ಸ್ವಲ್ಪ ಕಡಿಮೆ ಮಾಡ್ಕೋಬೋದಿತ್ತು ಅಂತ ನನಗೆ ಅನಿಸ್ತು. ಅದು ಬಿಟ್ಟರೆ ಇನ್ನು ಡೈರೆಕ್ಟರ್ ಬಗ್ಗೆ ಹೇಳೋದಾದರೆ ವಿಜಯ್ ಕಾರ್ತಿಕೇಯ ಅವರು ಈ ಒಂದು ಇಡೀ ಇದು ಸಿನಿಮಾ ಮೊದಲನೇ ಸಿನಿಮಾ ಅಂತ ಅವ್ರದ್ದು. ಅವ್ರು ಏನೇನು ಅಸಿಸ್ಟೆಂಟ್ ಡೈರೆಕ್ಟರ್ ವರ್ಕ್ ಮಾಡ್ರೋ ಏನು ಮಾಡ್ರೋ ಅದೆಲ್ಲವನ್ನು ತಿಳ್ಕೊಂಡ್ರೆ ಈ ಒಂದು ಏನೋ ಅವರು ವಿಜಯ್ ಕಾರ್ತಿಕೇಯ ಅವರು ಇದು ಫಸ್ಟ್ ಸಿನಿಮಾ ಅವ್ರದ್ದು ಅಲ್ಲ ಅಂತ ಅನಿಸುತ್ತೆ. ಯಾಕಂದ್ರೆ ಅಷ್ಟು ಅದ್ಭುತವಾಗಿ ಮಾಡಿದರೆ, ಇದೇನು ಫಸ್ಟ್ ಸಿನಿಮಾ ಅಂತ ಅವ್ರಿಗೇನು ನಮಗೇನು ಅನ್ಸಂಗಿಲ್ಲ. ಅಷ್ಟು ಒಂದು ಅದ್ಭುತವಾಗಿರುವಂಥ ಸಿನಿಮಾ ಮಾಡ್ಯಾರೆ, ಭಾಳ ಅಂದರೆ ಭಾಳ ಅದ್ಭುತವಾಗಿ. ಅವರ ಒಂದು ಡೈರೆಕ್ಷನ್ ವಿಚಾರಗಳು ಕೇವಲ 12 ಗಂಟೆ ನಡೆದಿರುವಂಥ ಒಂದು ಘಟನೆಯನ್ನು ಅದರಲ್ಲಿ ನಮಗೆ 2.5 ತಾಸುಗಳು ತೋರಿಸ್ಬೇಕಲ್ಲ, ಅದು ಮಾತ್ರ ಮತ್ತಷ್ಟು ಫೈಟಿಂಗ್ ಆಗಿರೋ ವಿಚಾರ ಆಗಿರುವಂಥ ಸಿನಿಮಾ ಅಷ್ಟು ಅದ್ಭುತವಾಗಿ ಕೊಟ್ಟಿದ್ದಾರೆ. ಸಸ್ಪೆನ್ಸ್ ಮೇಲೆ ಸಸ್ಪೆನ್ಸು, ಥ್ರಿಲ್, ಆ್ಯಕ್ಷನ್ ಮೇಲೆ ಆ್ಯಕ್ಷನ್ನು. ಸದ್ಯಕ್ಕೆ ಈ ಥರ ನಮ್ಮ ಸುದೀಪ್ ಸರ್ನ ಯಾವುದೇ ರೀತಿ ಒಳಗೆ ಎಲ್ಲಿ ಈ ಸದ್ಯಕ್ಕೆ ಸಿನಿಮಾದಲ್ಲಿ ಯಾವುದೇ ರೀತಿ ನೋಡಿದ್ದಿಲ್ಲ, ಅಷ್ಟು ಅದ್ಭುತವಾಗಿರುವಂಥ ಸಿನಿಮಾ. ಲಾಂಗ್ ಮಚ್ಚು ಹಿಡ್ಕೊಂಡು ನಿಂತಿದ್ದಾರೆ ಇವರು ಸುದೀಪ್ ಸರ್, ಭಾರಿ ಅದ್ಭುತವಾಗಿರುವಂಥ ಸಿನಿಮಾ. ಕೊನೆಯದಾಗಿ ಇಲ್ಲಿ ಎಲ್ಲರನ್ನೂ ಹೆಂಗೆ ಬದಿಗಿಡ್ತಾನ ಅನ್ನೋದು ಅವರ ವಿಚಾರಗಳು ಅದ್ಭುತವಾಗಿರ್ತಾವೆ. ಆ ಸಿನಿಮಾ ನೋಡ್ರೆ ನಿಮಗೆಲ್ಲ ಗೊತ್ತಾಗ್ತದೆ. ಇದರಲ್ಲಿ ಏನು ಸ್ವಲ್ಪ ರಾಜಕೀಯ ವ್ಯಕ್ತಿಗಳಿರ್ತದೆಲ್ಲ, ರಾಜಕೀಯ ವ್ಯಕ್ತಿಗಳ ಎಲ್ಲನೂ ಇದು ಸಿನಿಮಾದ ಅರ್ಧಕ್ಕರ್ಧ. ನಾನು ಯಾಕಂದ್ರೆ ಅದನ್ನು ಹೇಳಲ್ಲ, ಸಿನಿಮಾ ನೋಡ್ರಿ. ಯಾಕಂದರೆ ಸುದೀಪ್ ಸರ್ ಅವ್ರು ನಡ್ಕೊಂಡು ಡೈಲಾಗ್ ಹೇಳ್ತಾರೆ, ಮ್ಯಾಕ್ಸ್ ಜೊತೆ ಮಾತಾಡ್ತಿರ್ಬೇಕಾದ್ರೆ ಮ್ಯಾಕ್ಸಿಮಮ್ ಸೈಲೆನ್ಸ್ ಇರಲೇಬೇಕು ಅಂತ. ಅದು ಅದ್ಭುತವಾಗಿದೆ. ಅಲ್ಲಿ ಒಂದು ಕ್ಯೂರಿಯಾಸಿಟಿ ಮೂಡಿಸುತ್ತಾ. ಒಟ್ಟಾರೆ ಸಿನಿಮಾ ಬಗ್ಗೆ ಏನು ಹೇಳ್ಬೇಕಂದ್ರೆ, ಇದು ಮ್ಯೂಸಿಕ್ ಇದೆ ನೋಡಿ, ಅದ್ಭುತ. ಅಜನೀಶ್ ಲೋಕನಾಥ್ ಅವ್ರದ್ದು ಮ್ಯೂಸಿಕ್. ಏನು ಯುವ ಸಿನಿಮಾದಲ್ಲಿ ಮ್ಯೂಸಿಕ್ ಮಾಡಿದಾರೋ ಅದೇ ಮ್ಯೂಸಿಕ್ ಡೈರೆಕ್ಟ್ರು ಅಜನೀಶ್ ಲೋಕನಾಥ್ ಅವರು. ಮ್ಯೂಸಿಕ್ ಭಾರಿ ಅಂದ್ರೆ ಭಾರಿ ಅದ್ಭುತವಾಗಿದೆ. ಆ ಇಡೀ ಸಿನಿಮಾಕ್ಕೆ ಅಷ್ಟು ಅದ್ಭುತವಾಗಿರುವಂಥ ಮ್ಯೂಸಿಕ್ನ ಕೊಟ್ಟಾರ, ಅಷ್ಟೇ ಸೂಪರ್ ಆಗೈತಿ ಮ್ಯೂಸಿಕ್. ಆ ಇಡೀ ಸಿನಿಮಾ ಒಂದು ಅರ್ಧಕ್ಕರ್ಧ ಸಿನಿಮಾ ಗೆಲ್ಲಬೇಕಾದ್ರೆ ಮ್ಯೂಸಿಕ್ನ ಕಾರಣ ಅಂತ ಹೇಳ್ಬೋದು. ಅಷ್ಟು ಅದ್ಭುತವಾಗಿರುವಂಥ ಮ್ಯೂಸಿಕ್ ಕೊಟ್ಟಿದ್ದಾರೆ. ಇನ್ನು ಸಾಂಗ್ಸ್ ಬಗ್ಗೆ ಹೇಳ್ಬೇಕಾದ್ರೆ ಸಾಂಗ್ಸ್ ಕೆಲವೊಂದಿಷ್ಟು ಅದೇನು ಆಯ್ತು ಮ್ಯಾಕ್ಸಿಮಮ್ ಅಂತ ಅದೊಂದು ಸಾಂಗ್ ಹೈಲೈಟ್ ಆಯ್ತು. ಅಲ್ಲಿ ಫಸ್ಟಿಗೆ ಒಂದು ಸ್ವಲ್ಪ ಒಂದು ಸಾಂಗ್ ಇದೆ ನೋಡ್ರಿ, ಅಪ್ಪನಿಗೆ ಹುಟ್ಟಿದೆ ಬರೋ ಅಂತ, ಅದು ನನಗೆ ಎಲ್ಲೇ ಒಂದು ಸ್ವಲ್ಪ ಬೇಡವಾಗಿತ್ತೇನೋ ಅಂತ ನನಗೆ ಅನಿಸ್ತು. ಅದು ಬಿಟ್ಟರೆ ಎಲ್ಲ ಸಿನಿಮಾದಲ್ಲಿ ಸಿನಿಮಾ ಬಗ್ಗೆ ಮತ್ತು ಸಿನಿಮಾವನ್ನು ನೋಡಲಿಕ್ಕೆ ಈ ಇವೆಂಟ್ಗಳು ಟ್ರೈಲರ್ಗಳು ಮತ್ತಷ್ಟು ಜಾಸ್ತಿನ ಕ್ಯೂರಿಯಾಸಿಟಿ ಹುಟ್ಟಿಸ್ತು. ಹಾಗಾಗಿ ಸಿನಿಮಾ ನೋಡಲೇಬೇಕಂತ ಅನಿಸುತ್ತೆ. ಪಕ್ಕ ಸಿನಿಮಾವನ್ನು ನೋಡಿರಿ, ಸಿನಿಮಾ ಅದ್ಭುತವಾಗೈತಿ. ಏನು 2023ರಲ್ಲಿ ಕೊನೆಯ ಸಿನಿಮಾ ಕಾಟೇರ ಹೆಂಗೆ ಒಂದು ಅದ್ಭುತವಾದಂಥ ಪ್ರದರ್ಶನಗೊಳ್ತು, ಅದೇ ರೀತಿ 2024ರ ಕೊನೆಯ ಸಿನಿಮಾ ಮ್ಯಾಕ್ಸ್ ಅಂದರೂ ತಪ್ಪಾಗಲಿಕ್ಕಿಲ್ಲ, ಅಷ್ಟು ಅದ್ಭುತವಾಗೈತಿ. ಅಷ್ಟು ಕ್ಯೂರಿಯಾಸಿಟಿ ಹುಟ್ಟಿಸುವಂಥ ಸಿನಿಮಾ, ಅಷ್ಟೇ ಅದ್ಭುತವಾಗಿದೆ. ಸಿನಿಮಾವನ್ನು ಎಲ್ಲರೂ ನೋಡಿರಿ, ಥಿಯೇಟ್ರ್ ಒಳಗೆ ನೋಡಿರಿ. ನಾವಂತರೂ ಭಾಳ ಎಂಜಾಯ್ ಮಾಡಿದಂತೆ ನಾನು. ಅಷ್ಟೇ ಅದ್ಭುತವಾಗಿರುವಂಥದ್ದು ಸಿನಿಮಾ. ಒಟ್ಟಾರೆ ಆ ಸಿನಿಮಾದಲ್ಲಿ ನಟನೆ ಮಾಡಿರುವಂಥ ಎಲ್ಲ ಕಲಾವಿದರು ಅವರು ಕೊಟ್ಟಂಥ ಅದ್ಭುತವಾದ ಪಾತ್ರಕ್ಕೆ ಅವ್ರ ಜೀವ ತುಂಬಿ ನಮ್ಮ ಮಂಜಣ್ಣ ಅವರು ಭಾರಿ ಅಂದರೆ ಭಾರಿ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ. ಆ ಒಂದು ಪಾತ್ರಕ್ಕೆ ಏನು ಕೊಡಬೇಕೋ ಆ ಪಾತ್ರಕ್ಕೆ ಎಲ್ಲನೂ ಮಾಡಿದ್ದಾರೆ. ಅಷ್ಟೇ ಅದ್ಭುತವಾಗಿರುವಂಥ ಸಿನಿಮಾ. ಎಲ್ಲರೂ ನೀವು ಸಿನಿಮಾನ ನೋಡಿರಿ. ಬಿಗ್ ಬಾಸ್ ಒಳಗಡೆ ಮಂಜಣ್ಣ ಅವರು ಜಯಶಾಲಾಗಿ ಬರಲಿ ಅಂತ ಅದು ಕೇಳ್ಕೊತೀನಿ ಅಷ್ಟೇ. ಯಾಕಂದರೆ ಈ ಏನು ಬಿಗ್ ಬಾಸ್ ಒಳಗಡೆ ಏನು ಚೀರಾಟ ಹಾರಾಟ ಇದೆ ನೋಡಿ, ಅದೇ ಇಲ್ಲಿ ಇದನ್ನು ಇಲ್ಲಿ ಇದು ಕ್ಯಾರೆಕ್ಟರ್ ಅದೇ ಐತಿ. ಯಾಕಂದ್ರೆ ಅಷ್ಟೇ ಒಂದು ಚೀರಾಟ ಅವರು ವೈಯಕ್ತಿಕವಾಗಿ ಇರೋದು ಹಂಗೆ ಅನಿಸುತ್ತೆ, ಅಥವಾ ಆ ಪಾತ್ರಕ್ಕೆ ಅವ್ರದ್ದು ಏನು ಬಾಲಿ ಹೋಗಿರುವಂಥ ಪಾತ್ರಕ್ಕೆ ಜೀವ ತುಂಬ್ತಾರೋ ಅಷ್ಟೇ ಅನಿಸುತ್ತೆ. ಯಾಕಂದರೆ ಬಿಗ್ ಬಾಸ್ ಒಳಗಡೆ ಅವ್ರ ಒಂದು ಆಟದ ವ್ಯಕ್ತಿತ್ವ ಅಷ್ಟು ಅವ್ರು ಆಡ್ತಾ ಇದ್ದಾರೆ. ನನಗೆ ವೈಯಕ್ತಿಕವಾಗಿ ಬಿಗ್ ಬಾಸ್ ಒಳಗಡೆ ಭಾರಿ ಇಷ್ಟವಾದಂಥ ವ್ಯಕ್ತಿ ಅಂದರೆ ನಮ್ಮ ಮಂಜಣ್ಣವರು. ಅಷ್ಟು ಅದ್ಭುತವಾಗಿ ಸಿನಿಮಾದಲ್ಲಿ ಪಾತ್ರ ಕೂಡ ಮಾಡಿದ್ದಾರೆ. ಆದರೆ ಸಿನಿಮಾದಲ್ಲಿ ನನಗೆಲ್ಲೋ ಒಂದು ಸೈಡು ಮಂಜಣ್ಣವ್ರು ಮಾಡಿರುವಂಥ ಪಾತ್ರಕ್ಕೆ ಅವ್ರಿಗೆ ಇರುವಂಥ ಶಕ್ತಿಗೆ ಅವ್ರಿಗೊಂದು 2 ಸ್ಟಾರ್ಗಳನ್ನು ಕೊಟ್ಟಿದ್ದರೆ ಇನ್ನೂ ಅಷ್ಟು ಸಿನಿಮಾದಲ್ಲಿ ಬಿಲ್ಡ್ ಜಾಸ್ತಿ ಇದಾಗ್ತಿತ್ತೇನೋ ಅಂತ ಅನ್ನಿಸ್ತು. ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಅವರಿಗೆ 1 ಸ್ಟಾರ್ ಅಥವಾ 2 ಸ್ಟಾರ್ ಕೊಟ್ಟಿದ್ರು ಅದ್ಭುತವಾಗಿರ್ತಿತ್ತು ಅಂತ ನನಗನ್ನಿಸ್ತು. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ಸುದೀಪ್ ಸರ್ ಅವರು ಇಲ್ಲಿ ಸಸ್ಪೆಂಡ್ ಆಗಿರುವಂಥ ವ್ಯಕ್ತಿ.
ಸಸ್ಪೆಂಡ್ ಆಗಿ ಮೊದಲನೇ ಡ್ಯೂಟಿ ಜಾಯ್ನ್ ಆಗಿರ್ತಾನೆ. ಆ ಡ್ಯೂಟಿ ಜಾಯ್ನ್ ಆಗ್ತಿರೋ ಒಂದು ಸಂದರ್ಭದಲ್ಲಿ ಹಿಂದಿನ ದಿನ ಏನು ನಡೆದಿರ್ತೈತೆ ಅನ್ನೋದನ್ನು ಈ ಒಂದು ಸಿನಿಮಾದಲ್ಲಿ ಎಲ್ಲ ಹೇಳ್ತಾ ಹೋಗ್ತಿದ್ದಾರೆ. ಮತ್ತು ಈ ಸಿನಿಮಾದಲ್ಲಿ ಸುದೀಪ್ ಸರ್ ಕಾಕಿ ಡ್ರೆಸ್ ಹಾಕ್ತಾರೋ ಹಾಕಲ್ಲ ಅನ್ನೋದನ್ನು ನೀವು ಸಿನಿಮಾ ನೋಡಬೇಕು. ಯಾಕಂದರೆ ನೀವೇ ನೋಡ್ಬೇಕಂದ್ರೆ ಸಿನಿಮಾದಲ್ಲಿ ಒಟ್ಟಾರೆ ಎಲ್ಲ ಸಿನಿಮಾವನ್ನ ನಾವು ನೋಡಿದ್ವಿ, ಭಾರಿ ಎಂಜಾಯ್ ಮಾಡಿದ್ವಿ. ಅದ್ಭುತವಾಗಿರೋ ಒಂದು ಸಿನಿಮಾ. ನೀವು ಎಲ್ಲರೂ ಥಿಯೇಟ್ರ್ ನೋಡಿರಿ. ಈ ಒಂದು ರಿವ್ಯೂನ ನೋಡಿ, ಸ್ವಲ್ಪ ತಡವಾಗಿ ರಿವ್ಯೂನ ಮಾಡ್ತಾಯಿದ್ದೀನಿ, ಕ್ಷಮೆ ಇರಲಿ. ರಿವ್ಯೂನ ನೋಡಿ ಎಲ್ಲರೂ ಯಾರು ಸಿನಿಮಾ ನೋಡ್ತೀನಿ ಅಂತಂದರೆ ಅದ್ಭುತವಾಗಿದೆ. ಸಿನಿಮಾವನ್ನು ನೋಡಿರಿ, ಎಂಜಾಯ್ ಮಾಡ್ತೀರಿ ಅಂತ ಹೇಳ್ತಾ ಈ ಒಂದು ರಿವ್ಯೂನ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ಜೈ ಕನ್ನಡ, ಜೈ ಕರ್ನಾಟಕ.